ಜಾತಿಯ ಪರ್ಯಾಯ ಸಿದ್ದರಾಮಯ್ಯ ಜಾತಿ ಅಂತ ಬರ್ಕೊಡು ಎಲ್ಲರಿಗೂ ಇಡೀ ದೇಶಕ್ಕೆ ಸರ್ ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ? ನನಗೇನು ಕಮ್ಮ ಬೇಕು ಅದು ಎಲ್ಲರಿಗೂ ಸರ್ ತಮಗೆ ಮದುವೆ ಆದಾಗ ಎಷ್ಟು ವಯಸ್ಸಾಗಿತ್ತು? ನಮ್ಮ ಅಪ್ಪ ಅಮ್ಮನ ಕೇಳೋದು ಎಲ್ಲ ದುರಂತ 26. ನೀವು ಅಧಿಕಾರಿಗಳು ಏನು ಕೊಟ್ಟರು ಮಾಡ್ತೀರಲ್ವಾ? ನೋ ಇವೆಲ್ಲ ಮಾಡಿದವ್ರು ನೀವೇನು ಇವೆಲ್ಲ ನಮ್ಗೆ ಗೊತ್ತಿರ್ತದೆ. ಇವೆಲ್ಲ ಮಾಡಿದವ್ರು ನೀವೇನು ಇಲ್ಲೋ ಅಷ್ಟೇ ಪ್ರಾಮಾಣಿಕವಾಗಿ ಹೇಳೋಣ. ಎಲ್ಲ ಹಾಕ ಕೆಲಸಗಳನ್ನ ಮಾಡಬಾರ್ದೆಲ್ಲ ತಂದಿರೋ ಎಷ್ಟು ಜನಕ್ಕೆ ಗೊತ್ತು ನಮಗೆ ಹೇಳಿತಾರೆ. ಏನಕ್ಕೆ ನೀವು ಮಾಡ್ತಾ ಇದ್ದೀರಿ? ಎಲ್ಲ ಒಂದು ಕಡೆ ಜಾತಿ ಸಮೀಕರಣ ಮಾಡಬೇಕು ಅಂದ್ಬಿಟ್ಟು ಸಿದ್ದರಾಮಯ್ಯನ ಓಟ್ಗೋಸ್ಕರ ಯಾರು ಮನೆ ಹಾಳು ಮಾಡೋಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ. ಇವೆಲ್ಲ ಏನಿರಬೇಕು ದುರಂತ ಸರ್, ಸಂಘರ್ಷ ಒಂದಕ್ಕೆ ಹೋಗ್ತದೆ. ನಾವು ಸರ್ ನ್ಯಾಷನಲ್ ಗೌರ್ಮೆಂಟ್ ಭಾರತ ಸರ್ಕಾರ ಸೆನ್ಸಸ್ ಮಾಡ್ತಾರೆ, ಸದ್ಯಕ್ಕೆ ಎಲ್ಲ ಬಂದ್ಬಿಡ್ತದೆ ಪ್ರಾಬ್ಲಮ್ ಅಷ್ಟೇ. ಸರ್ ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳು ಅಂತ ಒಂದಿದೆ ಸರ್, ಅದೆಲ್ಲ ಸಿದ್ದರಾಮಯ್ಯನವ್ರಿಗೆ ಕೇಳಬೇಕು. ಶೈಕ್ಷಣಿಕ ನನ್ನ ಹತ್ರ ಯಾವುದು ಪಡ್ಕೊಂಡಿಲ್ಲ, ಹತ್ರಕ್ಕೆ ಹೋಗಿಲ್ಲ, ಯಾವುದಿಲ್ಲ ಅಂತ ಆಗ್ಬಿಟ್ಟು. ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ? ಹೌದಾದರೆ ಏನು ಅಂತ ಸರ್ಕಾರಿ ಮಾಸಿಕ ವೇತನದ ಆಧಾರ, ಮಾಸಿಕ ವೇತನದ ಆಧಾರದ ಮೇಲೆ ಖಾಸಗಿ ಉದ್ಯೋಗ, ಸ್ವಂತ ಉದ್ಯೋಗ ಅಥವಾ ಸ್ವಯಂ ಉದ್ಯೋಗ ಏನಂತ ನೀನೇ ಬರ್ಕೊಡ್ತೀನಿ. ಭಾರತ ಸರ್ಕಾರ ಮಂತ್ರಿ ಆಗಿದ್ದೀನಿ, ಏನ್ ಮಾಡೋದು ನಾನು ಹೇಳು? ಬೈಬೇಕಾಯ್ತದಮ್ಮ ಅಕ್ಕಿವೆಲ್ಲ ಕೇಳಿದಾಗ ಎಂದರ ಚೆಂಟ ಆಯ್ತದೆ ಗಲೀಜು. ಹೌದಮ್ಮ, ಭಾರತ ಸರ್ಕಾರ ಮಂತ್ರಿ ಬರೀರಿ ಅದನ್ನ. ಉದ್ಯೋಗ ಇಲ್ಲಿ ಆದ ಆಪ್ಷನ್ ಇಲ್ಲ ಸರ್. ಆಪ್ಷನ್ ಏನಲ್ಲಿ ಕೊಟ್ಟಿರೋದು ಈಗೇನು ಗೊತ್ತಾ ಸರ್, ಇಲ್ಲಿ ಕೇಂದ್ರ ಸರ್ಕಾರದ ಸೇವೆ ಅಂತ ಇದೆ ಮುಗೀತು. ಸೇವಾ ಗುಂಪನ್ನು ಆಯ್ಕೆ ಮಾಡಿ ಅಂತ ಇದೆ. ಇವು ಅದೇ ಸರ್ ಗೌರ್ಮೆಂಟ್ ಅಲ್ಲಿ ಏನಂದ್ರೆ ಸರ್ ಎಂಪ್ಲಾಯ್ಸ್ ಇರ್ತಾರಲ್ಲ ಸರ್, ಅವಕ್ಕೆ ಬರುತ್ತೆ ಸರ್. ಅದು ನಮಗೇನು ಬರೋದು, ಅನ್ವಯ ಆಗೋದಿಲ್ಲ. ಮ್ಯಾಂಡೇಟರಿ ಇದು ತಗೊಂಡ್ಬಂದು ಗ್ರೂಪ್ ಎ ಅಂದ್ರೆ ಸರ್ ಈ IAS ಆಫೀಸರ್ ಡಬಲ್ ಆ ಥರದ್ದೆಲ್ಲ ಒಂದು ನಿಮಿಷ, ಮಿನಿಸ್ಟರು ನಮ್ಗೇನು ಗೊತ್ತಿರ್ತದೆ ಅದು ಯಾವ ಗ್ರೂಪ್ ಅಂತ. ಸಿದ್ದರಾಮಯ್ಯ ಯಾವ ಗ್ರೂಪ್ ಅಂತ ಹಾಕ್ತೀರಿ? DK ಶಿವಕುಮಾರ್ ಯಾವ ಗ್ರೂಪ್ ಹಾಕಿದ್ರೆ ಮತ್ತೆ ಅಲ್ಲ, ಈಗ ಸೇವಾ ಗುಂಪನ್ನು ಆಯ್ಕೆ ಮಾಡಿ ಅಂತ ಅಲ್ಲಿ ಕೆಲಸ ಮಾಡ್ತಿದ್ದೀರಾ? ಹೌದು. ಎಂದಾದಲ್ಲಿ ಏನಂತ ಕೇಳಿದ್ದಾರೆ. ಕೇಂದ್ರ ಸರ್ಕಾರ ಸೇವೆ ಅಲ್ಲಮ್ಮ, ಮಂತ್ರಿ ಆಗಿದ್ದಾರೆ. ಬರಕ್ ಬಂದು ಯಾಕೆ ಹಾಕಿದ್ರೆ ಅವೆಲ್ಲ ತಲೆ ಕೆಟ್ಟ ಯಾವನಾಗ ನಾವು ಕಡೆ ಅದು ನೀವು ನೋಡ್ಕೋಬೇಕಮ್ಮ. ನಮ್ಮ ಸಂಬಂಧ ಇದೆ. ತೊಳೆ ಜಲ್ದಿ ತೊಗೊಳ್ತೀನಿ ನೋಡ್ಬೇಕು. ಯಾಕೆ ಬನ್ನಿಯಮ್ಮ, ಯಾರು ಆಮೇಲೆ ಮಾತಾಡಿ ಬಂದೆ. ಅರುಣಾಚಲ ಪ್ರದೇಶ, ಸಿಕ್ಕಿಂ, ಮೇಘಾಲಯ ಎಲ್ಲ ಬಾರ್ಡರ್ಗಳು, ಚೈನಾ ಬಾರ್ಡರ್ ಏನೂ ಇಲ್ಲ. 6 ಲೈನು 8 ಲೈನು ಟನಲ್ಸು, ಬ್ರಿಡ್ಜಸ್ಸು, ಅದೇನೋ ಒಂಥರ ಜಾತ್ರೆ ಇದ್ದಂಗೆ ನಡೀತಾರೆ ಇದೆ ಅಂತ ಇವಾಗ ಸ್ವಲ್ಪ ಕಾಗ್ತಾ ಇದೆ. ನೀವು ಸರಿ ಜಮ್ಮು ಕಾಶ್ಮೀರ ಕಟ್ರಾಗ ಹೋಗ್ಬಿಟ್ಟು ಶ್ರೀ ವೈಷ್ಣವದೇವಿಗೆ ಹೋದರೆ ನೀವು ಅಲ್ಲೇ ಹೋಗ್ಬೇಕು. ಚಿರಾಗ್ ಬ್ರಿಡ್ಜಲ್ಲಿ ಹೋಗ್ಬೇಕು. ನೀವು ನೋಡಿದ್ರೆ ಆನಂದ ಹೊಸ ಊಟ. ಇದಕ್ಕೆ ನಾವು ಒಂದು 25-30 ಟನಲ್ ಮಾಡಿದ್ವಿ. 10 ಕಿಲೋಮೀಟ್ರ್, 12 ಕಿಲೋಮೀಟ್ರ್, 13 ಕಿಲೋಮೀಟ್ರ್, 8 ಕಿಲೋಮೀಟ್ರ್, 6 ಕಿಲೋಮೀಟ್ರ್, ಒಂದೊಂದು ಟನಲ್ ಮಧ್ಯಾಹ್ನ ಬರ್ತಾರೆ ಸರ್. OTP ಸರ್, OTP ಅಂತ ಕೊಡೋ. 2776. ಎಷ್ಟು ಜನ ಬಡವರಿಗೆ ನಾವು ಈ ಮಟ್ಟಿಗೆ ಎಜುಕೇಟ್ ಮಾಡಿದ್ದೀವಿ. ಹೇಳಿ ಮಾಡಿದ್ದೀವಿ ರೀ, ಒಪ್ಕೋತೀರಿ ನೀವು? ಯಾರಾದ್ರೂ ತಲೆ ಪೇಪರ್ ಕೊಟ್ಟಿದ್ರೆ
ಇನ್ನು ಪ್ಲಸ್ಸು ಮೈನಸ್ ಹಾಕೊಂಡು ಹೋಗಿ ಮುಗಿದೋಗಿತ್ತು. ಇದೆಲ್ಲವೂ ಕೂಡ ಕಾಕತಾಳೆ 5 ನಿಮಿಷಕ್ಕೆ ಡಿಲೀಟ್ ಮಾಡ್ಬೋದಿಲ್ಲ ಅಲ್ವೇನೆ ಸ್ವಾಮಿ? 5 ನಿಮಿಷ 6 ನಿಮಿಷ ಬೇಕಿಲ್ಲ, 1 ಸೆಕೆಂಡ್ ಡಿಲೀಟ್ ಮಾಡ್ಬೋದು. ಯಾರು ಅವೇರ್ನೆಸ್ ತಂದಿದ್ದೀವಿ. ಮೋದಿಯವರು ದೇಶವನ್ನು, ದೇಶದ ವ್ಯವಸ್ಥೆಯನ್ನು, ಈ ದೇಶನ ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ಬೋದು ಅನ್ನೋದು ಮಾಡಿದ್ದಾರೆ. ಮಾಡಿ ಡೆವಲಪ್ಮೆಂಟ್ಗೆ ಏನೇನು ಬೇಕು ಒಂದು ಸ್ಫೂರ್ತಿ ಭೂಮಿಕೆ ಹಾಕಿ ನಡೀತಾ ಇದೆ. ಆದರೆ ಈ ಮಟ್ಟಕ್ಕೆ ನೀವು ನಾನೇನೋ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಎಲ್ಲ ಡಿಲೀಟ್ ಆದ್ರೆ ಯಾಕೆ ಕೇಳ್ತೀರಿ? ಆಮೇಲೆ ಯಾರು ಕೇಳ್ತೀರಿ? ಏನಾಗೋಗಿದೆ ಸಾರಿ. ಆಮೇಲೆ ನಿಮ್ಗೆ ಏನು ಮಾಡ್ಬೋದು? ನಿಮ್ಮ ಕೆಲಸ ಏನು? ಅದಲ್ಲ ನಿಮ್ಮ ಕೆಲಸ. ಹೌದ್ರಿ, 1 ನಿಮಿಷ ತಾಳಿಲಿ. ಯಾವುದೇ ಒಂದು ಕೆಟ್ಟದ್ದು ಗೊತ್ತಿದೆಯಾ? ನಿಮ್ಮ ಬೇಡಕ್ಕೆ ಗೊತ್ತಿದೆಯಾ? ನಿನಗೆ ಗೊತ್ತಿದೆಯಾ? ನನಗೆ ಗೊತ್ತಿದೆಯಾ? ಹಳ್ಳಿಗಳಲ್ಲಿ ಇರ್ತಕ್ಕಂಥ ದನ ಕಾಯಿಗೆ ಏನಾದ್ರು ಗೊತ್ತಿದೆಯಾ? ಪಾಪ ಅವ್ನಿಗೇನೋ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.